ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ನೋಡಿ, ಇದೊಂದು ಬ್ಯೂಟಿಫುಲ್ ಆಗಿರೋ ಕ್ವಶನ್ ಇದೆ. ಕೆಳಗಿನ ಯಾವ ಪ್ರಾಣಿಗಳಲ್ಲಿ ಕಾಲು ಬಾಯಿ ರೋಗ ಸೋಂಕು ತಗುಲುತ್ತದೆ ಅಂತ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳೋಣ. ಇಲ್ಲಿ ಏನಿದೆ, ಈ ಥರ ಪ್ರಶ್ನೆಗಳು ಬಂದರೆ ಏನು ಆನ್ಸರ್ ಮಾಡ್ಕೋಬೇಕು ಅಂತ. ಓಕೆ, ನೋಡಿ ಇಲ್ಲಿ ಆಲ್ರೆಡಿ ಇದೆ, ಫೂಟ್ ಮೌತ್ ಡಿಸೀಸ್ ಅಂತ. ನೋಡಿ, ಇದನ್ನು FMD ಅಂತ ಕರಿತೀವಿ. ಕ್ಲಿಯರ್. ಇನ್ನೊಂದಿದೆ ಹ್ಯಾಂಡ್ ಫೂಟ್ ಮೌತ್ ಡಿಸೀಸ್ ಅಂತ. ನೋಡಿ, ವಾಹ್, ಇದು HFMD, ಅದು FMD. ಇದು ಗೊರಸನ್ನು ಹೊಂದಿರೋ ಪ್ರಾಣಿಗಳಿಗೆ ಬರುತ್ತೆ. ಗೊರಸನ್ನು ಹೊಂದಿರೋ ಪ್ರಾಣಿಗಳಿಗೆ. ನೋಡಿ, ಕಾಲು ಹಿಂಗಿರುತ್ತೆ ನೋಡಿ, ಎಮ್ಮೆ ಕಾಲು, ದನದ ಕಾಲು, ಈ ಥರ ಕಾಲು ಇರುತ್ತೆ ನೋಡಿ. ಈ ಥರ ಗೊರಸನ್ನು ಹೊಂದಿರತಕ್ಕಂಥ ಪ್ರಾಣಿಗೆ ಬರುತ್ತೆ. ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಬರುತ್ತೆ. ಮಕ್ಕಳಲ್ಲಿ ಈ ರೋಗ ಬರುತ್ತೆ. ಕ್ಲಿಯರ್. ಇದಕ್ಕೆ ಕಾರಣವಾಗಿರ್ತಕ್ಕಂಥ ವೈರಸ್ ಯಾವುದಪ್ಪ ಅಂತ ಕೇಳಿದ್ರೆ ಕಾಕ್ಸಿಕ್ ವೈರಸ್. ಇದಕ್ಕೆ ಕಾರಣವಾಗಿರ್ತಕ್ಕಂಥ ವೈರಸ್ ಏನಪ್ಪ ಅಂದರೆ FMD ವೈರಸ್ ಅಂತ. FMD ವೈರಸ್. ನೋಡಿ, ಇದು ಪ್ರಾಣಿಗಳಿಗೆ ಬರುತ್ತೆ, ಇದು ಮಕ್ಕಳಿಗೆ ಬರುತ್ತೆ. ಓಕೆ, ಇವೆರಡು ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೋತೀನಿ. ಸಿಂಪಲ್ ನಿಮಗೆ ಹೇಳಿದ್ದೀನಿ ನಾನು, ಗೊರಸನ್ನು ಹೊಂದಿರತಕ್ಕಂಥ ಪ್ರಾಣಿಗಳಿಗೆ ಬರುತ್ತೆ ಅಂತ ಹೇಳಿದ್ದೀನಿ. ಈಗ ನಿಮಗೆ ಕ್ಲಿಯಾರಿಟಿ ಸಿಕ್ಬಿಡತ್ತೆ. ಓಕೆ, ಈ ಕೆಳಗಿನ ಯಾವ ಪ್ರಾಣಿಗಳಿಗೆ ಕಾಲು ಬಾಯಿ ರೋಗ, ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಅವನಿಗೆ FMD ಕೊಟ್ಬಿಟ್ಟಿದ್ದಾನೆ. ಹೆಚ್ಚು ಕೊಟ್ಟರೆ ಗೂಟ ಮತ್ತು ಮಕ್ಕಳದ್ದು. ಓಕೆ, ಹಾಗಾಗಿ ಹಸು ಬ್ಯೂಟಿಫುಲ್ ಗೊರಸಿದೆ, ಕುರಿ ಬ್ಯೂಟಿಫುಲ್ ಗೊರಸಿದೆ, ಹಂದಿ ಬ್ಯೂಟಿಫುಲ್ ಗೊರಸಿದೆ. ಮೇಲಿನ ಎಲ್ಲ ಪ್ರಾಣಿಗಳಿಗೆ FMD ಬರುತ್ತೆ. ಇನ್ ಕೇಸ್ HFMD ಅಂದು ಎಲ್ಲ ಪ್ರಾಣಿಗಳಿಗೆ ಕೊಟ್ಟು ಒಂದು ಮಗು ಅಂತ ಕೊಟ್ಟ ಅಂದರೆ ಇದು ಹಾಕಿದರೆ ಚೆಂಬು, ಮಗು ಇದ್ದ ರೇಟ್. HFMD ಮತ್ತು FMD ಅರ್ಥ ಆಗಿದೆ ಅನ್ಕೋತೀನಿ. ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆಗೆ ಮತ್ತೆ ಎಂಟ್ರಿ ಆಗೋಣ ಸ್ನೇಹಿತರೆ. ಭೂಮಿಯ ಗುರುತ್ವಾಕರ್ಷಣ ಬಲವು ಎಲ್ಲಿ ಗರಿಷ್ಠವಾಗಿದೆ ಅಂತ. ಭೂಮಿಯ ಗುರುತ್ವಾಕರ್ಷಣ ಬಲವು ಎಲ್ಲಿ ಗರಿಷ್ಠವಾಗಿದೆ? ನೋಡಿ, ಒಂದು ಬ್ಯೂಟಿಫುಲ್ ಕ್ವಶನ್. ಈ ಗ್ರಾವಿಟಿ ಬಗ್ಗೆ ಸಾಧನಾ ಶಂಕರ್ ಯೂಟ್ಯೂಬ್ ಚಾನಲ್ಲಿ ಕಂಪ್ಲೀಟ್ ಕ್ಲಾಸ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಹೇಳ್ತೀನಿ. ಈ ಗುರುತ್ವ ನಿಯಮವನ್ನು ಪ್ರತಿಪಾದನೆ ಮಾಡಿದ ಮಹಾನ್ ವಿಜ್ಞಾನಿ, ಪ್ರಾಚೀನ ಭೌತಶಾಸ್ತ್ರದ ಪಿತಾಮಹ ಸರ್ ಐಸಾಕ್ ನ್ಯೂಟನ್ ಸ್ನೇಹಿತರೆ. ಗುರುತ್ವದ ಬಗ್ಗೆ. ಬಟ್ ಸಾರ್ವತ್ರಿಕ ಗುರುತ್ವ ಏನಿದೆ, ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಏನಿದೆ, ಅದನ್ನು ಹೇಳಿರ್ತಕ್ಕಂಥ ಸೈಂಟಿಸ್ಟೇ ಬೇರೆ. ಓಕೆ, ಅದು ಓದಿಯಲ್ಲ, ಅದು ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ. ಹಾಗೆ ಇಲ್ಲಿ ಗುರುತ್ವ ಏನು ಮಾಡುತ್ತೆ? ಸಿಂಪಲ್ ನೋಡಿ, ಎಕ್ಸಾಂಪಲ್, ಇದು ಭೂಮಿ, ಇದು ಗುರು. ನೋಡ್ರಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಭೂಮಿ ಚಿಕ್ಕದಿದೆ, ಗುರು ದೊಡ್ಡದಿದೆ ಅಂತ. ಹಾಗಾದರೆ ಭೂಮಿಯ ರಾಶಿ ಕಡಿಮೆ ಇದೆ. ಕ್ಲಿಯರ್. ನಮ್ಮ ಗುರುಗ್ರಹದ ರಾಶಿ ಹೆಚ್ಚಿದೆ. ಈ ಗುರುತ್ವ ಅಂತಕ್ಕಂಥದ್ದು ರಾಶಿಯನ್ನು ಹೊಂದಿರುವ ಕಾಯಗಳು ಒಂದನ್ನೊಂದು ಆಕರ್ಷಣೆ ಮಾಡುತ್ತೆ. ಆ ಆಕರ್ಷಣೆ ಹೆಂಗಿರುತ್ತೆ ಅಂದರೆ, ರಾಶಿ ಜಾಸ್ತಿ ಆದಷ್ಟು ಗುರುತ್ವ ಜಾಸ್ತಿ ಆಗ್ತಾ ಇರುತ್ತೆ ಅಂತ. ಹಾಗಾದರೆ ಭೂಮಿಗೆ ಗುರುತ್ವ ಜಾಸ್ತಿ ಇದೆಯಾ, ಅರ್ತಿಗೆ ಗುರುತ್ವ ಜಾಸ್ತಿ ಇದೆಯಾ, ಏನು ಜುಪಿಟರಿಗೆ ಗುರುತ್ವ ಜಾಸ್ತಿ ಇದೆ ಅಂದರೆ ನೋಡ್ರೆ ಗೊತ್ತಾಗ್ತದೆ. ಹಂದಿ ಇದ್ದಂಗಿದೆ, ಅದಕ್ಕೆ ಗುರುತ್ವ ಜಾಸ್ತಿ ಇದೆ. ಪಾಪ ಗುರುತ್ವ ಕಡಿಮೆ. ನಮ್ಮ ಚಂದ್ರ ಇದು ಪಾಪ ಇದಕ್ಕೆ ಗುರುತ್ವ ಕಡಿಮೆ ಇದೆ. ಗುರುತ್ವ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್. ಅದು ರಾಶಿಯನ್ನು ನೇರ ಅನುಪಾತದಲ್ಲಿ ಇರುತ್ತೆ ಅಂತ. ಕ್ಲಿಯರ್. ಓಕೆ, ಒಂದು ಕಂಡೀಷನ್ ಗೊತ್ತಾಯಿತು. ರಾಶಿ ಜಾಸ್ತಿ ಆದಷ್ಟು ಗುರುತ್ವ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ದೂರ ಜಾಸ್ತಿ ಆದಷ್ಟು, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಕಾಯಗಳ ನಡುವಿನ ದೂರ ಜಾಸ್ತಿ ಆದಷ್ಟು. ನೋಡಿ, ರಾಶಿ ಜಾಸ್ತಿ, ಗುರುತ್ವ ಜಾಸ್ತಿ, ದೂರ ಜಾಸ್ತಿ, ಗುರುತ್ವ ಜಾಸ್ತಿ ಅಂದರೆ ಚೆಂಬು. ದೂರ ಜಾಸ್ತಿ ಆದಷ್ಟು ಗುರುತ್ವ ಏನಾಗತ್ತೆ? ಕಡಿಮೆ ಆಗತ್ತೆ. ಇದು ಉಲ್ಟಂಪಲ್ಟ. ದೂರ ಜಾಸ್ತಿ ಆದಷ್ಟು ಗುರುತ್ವ ಕಡಿಮೆ ಆಗತ್ತೆ. ಹಾಗಾದರೆ ಕಾಯಗಳು ಹತ್ತಿರ ಆದಷ್ಟು ಗುರುತ್ವ ಏನಾಗುತ್ತೆ? ಹೆಚ್ಚಾಗತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ನಾವು ಸಿಂಪಲ್ ಈ ಭೂಮಿಯನ್ನು ಮತ್ತೊಂದು ಸತಿ ಬರ್ಕೊಂಡ್ಬಿಡ್ತೀನಿ ನಾನು. ಓಕೆ, ನಮಗೀಗ ಭೂಮಿ ಕೇಳಿದ ನೀವು. ಹಾಗಾಗಿ ನೋಡಿ, ಭೂಮಿಗೆ ಜೇಡ್ ಆಕಾರ ಇದೆ. ಇದು ಭೂಮಿಯ ಕೇಂದ್ರ. ಭೂಮಿಯ ಕೇಂದ್ರದಿಂದ ಮಧ್ಯದಲ್ಲಿ ಮೇಲ್ಮೈಗೆ ಎಳೆದ ಲಂಬ ಇದೆಯಲ್ವಾ, ಇದು ಸಮಭಾಜಕ ವೃತ್ತ. ಈಕ್ವಟೋರಿಯಲ್ ಲೈನ್. ಭೂಮಿಯ ಕೇಂದ್ರದಿಂದ ಅದರ ಮೇಲ್ಮೈಗೆ ಎಳೆದ ಲಂಬ ಇದೆಯಲ್ವಾ, ಇದನ್ನು ನಾವು ಧ್ರುವ ಪ್ರದೇಶ ಅಂತ ಕರಿತೀವಿ. ಏನಂತ ಕರಿತೀವಿ? ಧ್ರುವ ಪ್ರದೇಶ, ಪೋಲಾರ್ ರೀಸನ್ ಅಂತ ಕರಿತೀವಿ. ಈಗ ನೋಡಿದ್ರೆ ಗೊತ್ತಾಗ್ಬಿಡತ್ತೆ, ಇಲ್ಲಿಂದ ಇಲ್ಲಿ ದೂರ, ಡಿಸ್ಟೆನ್ಸ್ ಜಾಸ್ತಿ ಇದೆ. ದೂರ ಜಾಸ್ತಿ ಇದ್ದರೆ ಗುರುತ್ವ ಏನಾಗಿರುತ್ತೆ? ಇಲ್ಲಿ ಕಡಿಮೆ ಇರುತ್ತೆ. ದೂರ ಕಡಿಮೆ ಇದ್ದರೆ ಗುರುತ್ವ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್. ಹಾಗಾಗಿ ಸಮಭಾಜಕ ವೃತ್ತದಲ್ಲಿ ಗುರುತ್ವ ಕಡಿಮೆ ಇರುತ್ತೆ, ಧ್ರುವ ಪ್ರದೇಶದಲ್ಲಿ ಗುರುತ್ವ ಜಾಸ್ತಿ ಇರುತ್ತೆ. ಹಾಗಾಗಿ ರಾಶಿಯನ್ನು ಹೊಂದಿರೋ ಒಂದು ವಸ್ತು ನಾನೇ
ರಾಶಿ ಪ್ಲಸ್ ಗುರುತ್ವ ಇವೆರಡನ್ನು ಸೇರಿಸಿ ನಾವು ತೂಕ ಅಂತ ಕರಿತೀವಿ. ಒಬ್ಬ ವ್ಯಕ್ತಿ ಸಮಭಾಜಕ ವೃತ್ತದಿಂದ ಧ್ರುವ ಪ್ರದೇಶಗಳಿಗೆ ಹೋದ ಹಾಗೆ ತೂಕ ಜಾಸ್ತಿ ಆಗತ್ತೆ, ಧ್ರುವ ಪ್ರದೇಶದಿಂದ ಸಮಭಾಜಕ್ಕೆ ಹೋದ ಹಾಗೆ ತೂಕ ಕಡಿಮೆ ಆಗತ್ತೆ, ತೂಕ ಜಾಸ್ತಿ ಆಗತ್ತೆ, ತೂಕ ಕಡಿಮೆ ಆಗತ್ತೆ. ಬಟ್ ರಾಶಿ ಮಾತ್ರ ಅಷ್ಟೇ ಇರುತ್ತೆ. ಇನ್ ಹ್ಯಾವ್ ಎನಿ ಡೌಟ್? ಬ್ಯೂಟಿಫುಲ್ ಗುರುತ್ವ ಅಂತಕ್ಕಂಥ ಪಾಠ ಮಾಡಿದ್ದೀನಿ, ನೋಡ್ಕೊಳ್ಳಿ. ಈ ಕ್ವಶನ್ಗೆ ಹೋಗೋಣ ಮೇಲ್ಗಡೆ ಏನು ಉತ್ತರ ಇದೆ. ಆಲ್ರೆಡಿ ಉತ್ತರ ನಿಮಗೆ ಕ್ಲಿಯಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ಭೂಮಿಯ ಗುರುತ್ವಾಕರ್ಷಣ ಬಲವು ಎಲ್ಲಿ ಗರಿಷ್ಠವಾಗಿದೆ? ಸಮಭಾಜಕ ವೃತ್ತ, ದೂರ ಜಾಸ್ತಿ ಇದೆ, ಗುರುತ್ವ ಕಡಿಮೆ ಇದೆ, ಕಡಿಮೆ ಇದೆ. ಧ್ರುವ ಪ್ರದೇಶಗಳಲ್ಲಿ ದೂರ ಕಡಿಮೆ ಇದೆ, ಗುರುತ್ವ ಜಾಸ್ತಿ ಇದೆ. ನಮ್ಮ ಉತ್ತರ ಸಿಕ್ಕಿದೆ. ಇದು ಸಂಬಂಧ ಇಲ್ಲ, ಇದು ಸಂಬಂಧ ಇಲ್ಲ. ಇಲ್ಲಿ ವ್ಯತ್ಯಾಸ ಕೇಂದ್ರದಿಂದ ಭೂಮಿಯ ಮೇಲ್ಮೈ ವ್ಯತ್ಯಾಸ ಜೇಡ್ ಆಕಾರ ಇರೋದು ವ್ಯತ್ಯಾಸ ಆಗ್ತಾ ಇರೋದ್ರಿಂದ ಗುರುತ್ವಾಕರ್ಷಣೆ ಎಲ್ಲ ಕಡೆ ಒಂದೇ ರೀತಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ಇನ್ನು ಡೌಟ್ ಇದ್ದರೆ ಇದ್ರ ಬಗ್ಗೆ ವಿಡಿಯೋ ಕಂಪ್ಲೀಟ್ ಮಾಡಿದ್ಮೇಲೆ ಮತ್ತೆ ಇಲ್ಲಿ ಜಾಸ್ತಿ ಕೊರಿಬಾರ್ದು, ಮುಂದಕ್ಕೆ ಹೋಗ್ಬಿಡ್ತೀನಿ. ಕ್ಲಿಯರ್? ಸಿಗರೇಟ್ ಸೇವನೆಯು ಯಾವ ಕಾರಣದಿಂದ ಶ್ವಾಸಕೋಶದ ಆಮ್ಲಜನಕವನ್ನು ಸಾಗಿಸುವ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ ಅಂತ ಇದೆ. ಎಲ್ರಿಗೂ ಹುಡುಗ ಸ್ವಲ್ಪ ಇಂಪಾರ್ಟೆಂಟ್ ಇದು. ಸಿಗರೇಟ್ ಸೇವನೆ ಯಾಕೆ ಆಮ್ಲಜನಕ ಸಾಗಾಣಿಕೆಯನ್ನು ಕಡಿಮೆ ಮಾಡುತ್ತೆ? ನೋಡಿ, ಒಂದು ಬ್ಯೂಟಿಫುಲ್ ಕಾಮಿಡಿ ಹೇಳ್ಕೊಂಡು ಅಲ್ಲಿಗೆ ಎಂಟ್ರಿ ಆಗಿಬಿಡ್ತೀನಿ. ಕ್ಲಿಯರ್? ಈಗ ನೋಡಿ, ನಾವೇ ಪಾಪ ನೀವಲ್ಲ, ನನ್ನನ್ನೇ ಅನ್ಕೊಳ್ಳಿ. ಕ್ಲಿಯರ್? ನೋಡಿ, ನಾನಿದ್ದೀನಿ, ಈಗ ನನಗೆ ಮದುವೆ ಆಗಿ 13 ವರ್ಷ ಆಗಿದೆ. ಕ್ಲಿಯರ್? 13 ವರ್ಷ ಆಗಿದೆ. ಮದುವೆ ಆಗೋ ಮುಂಚೆ ಈ ಜೀವನ ಆದಮೇಲೆ ಡಿಗ್ರಿ, ಮಾಸ್ಟರ್ ಡಿಗ್ರಿ, B.Ed ಯಾವ ಒಂದು ಲವ್ ಮಾಡಿರ್ತೀವಿ. ನನಗೊಬ್ಳು ಬ್ಯೂಟಿಫುಲ್ ಲವರ್ ಇದ್ಲು ಅಂತ ಅಂದ್ಕೊಳ್ಳಿ. ಒಂದೇ ಅಲ್ಲ, ತುಂಬ ಜನ ಲವರ್ ಆಗಿರ್ತಾರೆ, ನಾವು ಹೇಳಿರಲ್ಲ, ಅವು ಆಗ್ತಿರ್ತಾವೆ ಹೋಗ್ತಿರ್ತಾವೆ. ಬಟ್ ಈಗ ನನಗೆ ಹೆಂಡತಿ ಇದ್ದಾಳೆ. ಕ್ಲಿಯರ್? ಓಕೆ. ನೋಡಿ, ನಮ್ಮ ಜೀವನ ಹೆಂಡತಿ ಜೊತೆಗಿದ್ರೆ ಚೆನ್ನಾಗಿರುತ್ತೆ, ಲವರ್ ಜೊತೆಗಿದ್ರೆ ಹೆಂಡತಿ ಲವರ್ ಮೇಂಟೈನ್ ಮಾಡೋಕ್ಕೆ ಹೋದರೆ ಹಾಳಾಗಿ ಹೋಗತ್ತೆ. ಏನು ಮಾಡೋಕ್ಕಾಗಲ್ಲ. ಈ ನಾವು ನನ್ನ ಜೀವನಕ್ಕೆ ಇದು ಬೇಕಾಗಿರೋದು. ಈಗ ಇದು ಅದರ ಅವಶ್ಯಕತೆ ಇದು ತಂದೆ ಅಂದರೆ ಮತ್ತು ಇದು ಗೂಟ ಬೀಳುತ್ತೆ ಇಲ್ಲಿ. ಕ್ಲಿಯರ್? ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದು ಯಾಕೆ ಹೇಳಿದೆ ಅಂದರೆ, ಸೇಮ್ ನಾನೇ ಇಲ್ಲಿ ಹೆಂಡತಿ ಜೊತೆಗೆ ಅಂದರೆ ಹೆಂಡತಿ ಅಂದರೆ ಬ್ಯೂಟಿಫುಲ್ ಆಕ್ಸಿಜನ್, ಲವರ್ ಅಂದರೆ ದಟ್ ಇಸ್ ದ ಕಾರ್ಬನ್ ಮೊನಾಕ್ಸೈಡ್. ಇದು ವಾತಾವರಣದಲ್ಲಿ ಸಿಗುತ್ತೆ, ಇದು ಬಡ್ಡಿ ಮಗದ ಸಿಗರೇಟಲ್ಲಿ ಸಿಗುತ್ತೆ. ಕ್ಲಿಯರ್? ಈಗ ನನಗೆ ಹೆಂಡತಿ ಮೇಲೆ ಜಾಸ್ತಿ ಇಷ್ಟ ಇರುತ್ತೋ, ಲವರ್ ಮೇಲೆ ಜಾಸ್ತಿ ಇಷ್ಟ ಇರುತ್ತೋ, ಅದು ಹಾರ್ಮೋನ್ಸ್. ಲವರ್ ಅಂದರೆ ಏನೋ ರೋಮಾಂಚನ, ಇಷ್ಟ ಇದೆ ಅಂತ ಇವಳ ಜೊತೆಗೆ ಜೀವನ ಮಾಡಿದ್ರೆ ಡಮ್. ಕ್ಲಿಯರ್? ನಾನು ಜಾಸ್ತಿ ದಿನ ಆರಾಮಾಗಿರಬೇಕು ಅಂದರೆ ಇವಳ ಜೊತೆಗೆ ಜೀವನ ಮಾಡಬೇಕು ಅಲ್ವಾ? ಇಷ್ಟ ಇದೆ ಸಿಗರೇಟ್ ಅಂತ ಹೇಳಿ ಕಾರ್ಬನ್ ಮೊನಾಕ್ಸೈಡ್ ಸಿಗರೇಟನ್ನು ನಾವು ಬತ್ತಿಯನ್ನು ಎಳಿತಾ ಹೋದರೆ ಜೀವನ ಡಮ್. ಆಮ್ಲಜನಕನ ಹೇಳ್ಕೊಂಡ್ರೆ ಇದು ಹೆಂಡತಿ ಥರ ಜೀವನನ ಬ್ಯೂಟಿಫುಲ್ ಇಡುತ್ತೆ. ಕ್ಲಿಯರ್? ಬಟ್ ನನಗೆ ಇವಳು ಹೇಗೆ ಇಷ್ಟನೋ, ಲವರ್ ಹೇಗೆ ಇಷ್ಟನೋ ಹಾಗೆ ನಮ್ಮ ಬಾಡಿಲಿರೋ ಬ್ಲಡ್ಡಿಗೆ ಯಾವುದು ಇಷ್ಟ ಅಂದರೆ ಕಾರ್ಬನ್ ಮೊನಾಕ್ಸೈಡೇ ಇಷ್ಟ. ಕಷ್ಟ ಆದರೂ ನಾವು ಇದೇ ಕೊಡಬೇಕು, ಇದನ್ನು ಕೊಡಬಾರ್ದು. ಇದು ಕೊಟ್ಟರೆ ಕಾರ್ಬನ್ ಮೊನಾಕ್ಸೈಡನ್ನು ಎಳ್ಕೊಂಡು ಈ ರಕ್ತದಲ್ಲಿರ್ತಕ್ಕಂತಹ ಹಿಮೋಗ್ಲೋಬಿನ್ ಏನಾಗುತ್ತೆ ಅಂದರೆ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಆಗುತ್ತೆ. ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಆ್ಯಕ್ಚುಲಿ ಇದು ಏನಾಗಬೇಕಾಗಿತ್ತು? ಆಕ್ಸಿ ಹಿಮೋಗ್ಲೋಬಿನ್ ಆಗಬೇಕಾಗಿತ್ತದು. ಬಟ್ ಪಾಪ ಅವನಿಗೆ ಹೆಂಡತಿಗಿಂತ ಲವರ್ ಮೇಲೆ ಇಷ್ಟ ಇದೆ, ಅದಕ್ಕೆ ಲವರ್ನ ಇಟ್ಟು ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಆಗಿದೆ. ಪ್ರಾಬ್ಲಮ್ ಏನು? ಆಗಲೇ ಹಿಂದಿನ ಸ್ಲೈಡಲ್ಲಿ ಹೇಳಿದ್ದೀನಿ ನಾನು, ಏನು ಪೈರೋವೇಟ್ ಇದೆ, ಕೋಶ ಒಳಗಡೆ ಗ್ಲೂಕೋಸ್ ಹೋಗಿ ಪೈರೋವೇಟ್ ಆಗತ್ತೆ. ಈ ಪೈರೋವೇಟ್ ಉತ್ಕರ್ಷಣೆ ಆಗಲಿಕ್ಕೆ ಆಮ್ಲಜನಕ ಬೇಕು. ಆ ಪೈರೋವೇಟ್ ಆಮ್ಲಜನಕದ ಸಹಾಯದಿಂದ ಮೈಟೋಕಾಂಡ್ರಿಯಾದಲ್ಲಿ ಉತ್ಕರ್ಷಣೆ ಆಗಿ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತೆ. ಹಾಗಾದ್ರೆ ನಾವು ಊಟ ಮಾಡಿರ್ತಕ್ಕಂಥ ಗ್ಲೂಕೋಸ್ ಜೀವಕೋಶದ ಒಳಗಡೆ ಪೈರೋವೇಟ್ ಆಗುತ್ತೆ. ಪೈರೋವೇಟ್ ಉತ್ಕರ್ಷಣೆ ಆಗಲಿಕ್ಕೆ ಏನು ಬೇಕು? ಆಮ್ಲಜನಕ ಬೇಕು. ಬಟ್ ನಾವು ಯಾರನ್ನು ಹೋಗಿ ಕೂರಿಸ್ತಾ ಇದ್ದೀವಿ? ಕಾರ್ಬನ್ ಮೊನಾಕ್ಸೈಡನ್ನು ಹೋಗಿ ಕೂರಿಸ್ತಾ ಇದ್ದೀವಿ. ಕಾರ್ಬನ್ ಮೊನಾಕ್ಸೈಡಿಂದ ಪೈರೋವೇಟ್ ಉತ್ಕರ್ಷಣೆ ಆಗ್ತಾ ಇಲ್ಲ, ATP ಉತ್ಪತ್ತಿ ಆಗ್ತಾ ಇಲ್ಲ. ದಿನ ಶಕ್ತಿ ಕಡಿಮೆ ಆಗ್ತಾ ಇದೆ, ನಿಶಕ್ತಿ ಆಗ್ತಾ ಇದೆ, ಅನಿಮಿಯಾ ಬರ್ತಾ ಇದೆ, ಸಾಯೋ ಹಂತಕ್ಕೆ ಬಂದಿದ್ದೀವಿ. ಹಾಗಾಗಿ ಈ ಲವರನ್ನು ಬ್ಲಡ್ನ ಮೂಲಕ ಈ ಸಿಗರೇಟ್ ಸೇದಿ ಕಳಿಸೋದನ್ನು ಸ್ಟಾಪ್ ಮಾಡಿ ಆಮ್ಲಜನಕವನ್ನು ಕಳಿಸಿ ಒಂದು ಬ್ಯೂಟಿಫುಲ್ ಲೈಫ್ ಇರುತ್ತೆ ಅಂತ ಹೇಳ್ತಾ ಈ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆಗೆ ಆಪ್ಷನ್ ಹುಡುಕೋತಾ ಹೋಗೋಣ. ಕ್ಲಿಯರ್?
ಸಿಗರೆಟ್ ಸೇವನೆಯ ಯಾವ ಕಾರಣದಿಂದ ಶ್ವಾಸಕೋಶದ ಆಮ್ಲಜನಕವನ್ನು ಸಾಗಿಸುವ? ಅಯ್ಯೋ ನಮ್ಮ ಮಗನೇ, ಶ್ವಾಸಕೋಶಕ್ಕೆ ಲವರ್ ಇಂಪಾರ್ಟೆಂಟ್ ಅಲ್ಲ. ಲವರನ್ನ ತಗೊಳ್ಳೋದ್ರಿಂದ ಪಾಪ ಹೆಂಡ್ತಿನ ಕರ್ಕೊಂಡು ಹೋಗೋ ಪ್ರಮಾಣ ಕಡಿಮೆ ಆಗತ್ತೆ. ಆಪ್ಷನಲ್ಲಿ ಎಲ್ಲಿದೆ ಲವರ್? ನಹಿ. ರಕ್ತದಲ್ಲಿ ಹೆಚ್ಚಿನ ಹೆಂಡ್ತಿನೇ ಇದ್ದರೆ ಯಾಕೆ ಪ್ರಾಬ್ಲಮ್ ಆಗುತ್ತೆ? ರಕ್ತದಲ್ಲಿ ದಟ್ ಇಸ್ ದ ಸಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಅರ್ಥ ಆಗಿದೆ. ಇಲ್ಲಿ ನೋಡಿ, ರಕ್ತದಲ್ಲಿ ಲವರ್ ಜಾಸ್ತಿ ಇದ್ದಾಳೆ, ಅದಕ್ಕೆ ಆಮ್ಲಜನಕನ ತೊಗೊಂಡು ಹೋಗ್ತಾ ಇಲ್ಲ. ಇನ್ನು ಸ್ವಲ್ಪ ದಿವಸಕ್ಕೆ ಅವನಿಗೆ ಗೂಟ ಬೀಳತ್ತೆ ಅಂತ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್. ಮಂಕಿ ಫೀವರ್ ಈಸ್ ಕಾಸ್ಡ್ ಬೈ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಮಂಕಿ ಫೀವರ್ ಆ್ಯಕ್ಚುಲಿ ಈ ಜನವರಿ ಫೆಬ್ರವರಿಲಿ ಬರುತ್ತೆ. ನಿನ್ನೆ ನಾನು ನಮ್ಮ ಸ್ಕೂಲ್ಗಳಲ್ಲೆಲ್ಲರೂ ಕೂಡ ಆಲ್ರೆಡಿ ನ್ಯೂಸ್ ಬಂದಿದೆ. ನಮ್ಮ ಶಿವಮೊಗ್ಗದ ಸುತ್ತಲೂ ಎಲ್ಲ ಸ್ವಲ್ಪ 2 ತಿಂಗಳು ಮುಂಚೆನೇ ಈ ಮಂಕಿ ಫೀವರ್, ಮಂಗನ ಕಾಯಿಲೆ ಬಂದಿದೆ. ಹಾಗಾಗಿ ಎಲ್ಲ ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗೆ ಎಲ್ಲರೂ ಕೂಡ ಅವೇರ್ನೆಸ್ಸನ್ನು ಕೊಡ್ತಾ ಇದ್ದೀವಿ. ಏನಿದು ಮಂಗನ ಕಾಯಿಲೆ? ಆ್ಯಕ್ಚುಲಿ ಮಂಗನ ಕಾಯಿಲೆ ಬಂದಿದ್ದು ಯಾವಾಗ? 1957. ಕ್ಲಿಯರ್? ಮಂಗನ ಕಾಯಿಲೆ ಯಾವಾಗ ಬರುತ್ತೆ ಅಂದರೆ, ಫಸ್ಟ್ ನಮಗೆ ಯಾವಾಗ ಗೊತ್ತಾಗತ್ತೆ ಅಂದರೆ, ಆ್ಯಕ್ಚುಲಿ ಮಂಗನ ಕಾಯಿಲೆ ನಮಗೆ ಯಾವಾಗ ಗೊತ್ತಾಗತ್ತೆ ಅಂದರೆ 1957. ಎಲ್ಲಿ? ಕ್ಯಾಸನೂರು ಅಂತಕ್ಕಂತಹ ಕಾಡು. ಕ್ಯಾಸನೂರು ಅಂತಕ್ಕಂತಹ ಕಾಡು, ಅರಣ್ಯ. ಈ ಕ್ಯಾಸನೂರು ಅಂತಕ್ಕಂಥ ಅರಣ್ಯ ಎಲ್ಲಿದೆ? ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿದೆ. ಹಾಗಾದ್ರೆ ಈ ಕ್ಯಾಸನೂರು ಅಂತಕ್ಕಂಥ ಕಾಡಲ್ಲಿ ಯಾವ ವ್ಯಕ್ತಿ ಸತ್ತೋಗಿದ್ದ ಅಥವಾ ಏನು ಪ್ರಾಬ್ಲಮ್ ಆಯಿತು, ಅದರ ಪಕ್ಕ ಒಂದು ಊರಿದೆ, ಕಟ್ಟಿನ ಕೆರೆ ಅಂತ. ಕಟ್ಟಿನ ಕೆರೆ. ಕಟ್ಟಿನ ಕೆರೆ. ಈ ಕಟ್ಟಿನ ಕೆರೆಯ ಸಮೀಪ ಕ್ಯಾಸನೂರು ಅಂತಕ್ಕಂಥ ಕಾಡಲ್ಲಿ ಈ ರೋಗ ಫಸ್ಟ್ ಕಂಡು ಬಂದಿದ್ದರಿಂದ ಇದನ್ನು ನಾವೇನಂತ ಕರಿತೀವಿ? KFD ಡಿಸೀಸ್ ಅಂತ ಕರಿತೀವಿ. ಕ್ಯಾಸನೂರು ಫಾರೆಸ್ಟ್ ರೋಗ ಅಂತ ಕರಿತೀವಿ. ಆ್ಯಕ್ಚುಲಿ ಇನ್ನೊಂದು ಗೂಟ ಬರ್ಬೋದು, ಕ್ಯಾಸನೂರು ಫಾರೆಸ್ಟ್ ಎಲ್ಲಿ ಕಂಡು ಬರುತ್ತೆ? ಸಾಗರ. ಕಟ್ಟಿನ ಕೆರೆ ಎಲ್ಲಿ ಕಂಡು ಬರುತ್ತೆ ಅಂತಲೂ ಕೇಳ್ಬಿಡ್ತಾನೆ ಒಂದೊಂದ್ಸತಿ. ಈ ಕುವೆಂಪು ಮೇಲೆ ಕೇಳ್ತಾನಲ್ಲ ಹಾಗೆ, ಸೊರಬದಲ್ಲಿ ಕಂಡು ಬರುತ್ತೆ. ಅದು ಬಾರ್ಡ್ರ್ ಅವು ಎರಡು ಟಚ್. ಕಾಡು ಸಾಗರಕ್ಕೆ ಸೇರುತ್ತೆ, ಆ ಹಳ್ಳಿ ಸೊರಬಕ್ಕೆ ಸೇರುತ್ತೆ. ಕ್ಲಿಯರ್? ಹಾಗಾಗಿ ಈ ಕ್ಯಾಸನೂರು ಅಂತಕ್ಕಂಥ ಕಾಡು, ಕಟ್ಟಿನ ಕೆರೆ ಸಮೀಪ ಈ ರೋಗ ಫಸ್ಟ್ 1957 ಕಂಡು ಬಂದಿದ್ದರಿಂದ ಈ ರೋಗವನ್ನು ನಾವೇನಂತ ಕರಿತೀವಿ? ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಅಂತ ಕರಿತೀವಿ. ಕ್ಲಿಯರ್? ಇದಕ್ಕೆ ಕಾರಣವಾಗಿರ್ತಕ್ಕಂಥ ವೈರಸ್ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ವೈರಸ್. ಓಕೆ, ಫ್ಲವಿ ವೈರಸ್ ಅಂತಕ್ಕಂಥ ಕುಟುಂಬಕ್ಕೆ ಸೇರಿರ್ತಕ್ಕಂಥ ವೈರಸ್ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ವೈರಸ್. ನೋಡಿ, ಈ ವೈರಸ್ ಈ ರೋಗನ ತರತ್ತೆ. ಈ ರೋಗ ಬಂದಿದೆ ಅಂತ ಹೆಂಗೆ ಗೊತ್ತಾಗತ್ತೆ? ಸಿಂಪಲ್, ಇಲಿಗಳ ಸಾವಿರತ್ತೆ. ನೆಕ್ಸ್ಟ್ ಮಂಗಗಳ ಸಾವಿರತ್ತೆ. ಮಂಗಗಳು, ಆ ಮಂಗಗಳು ಸತ್ತಿದೆ, ಅಲ್ಲಿ ಇಲಿಗಳು ಸತ್ತಿದೆ ಅಂದರೆ ಸ್ವಲ್ಪ ನೀವು ಯೋಚನೆ ಮಾಡಬೇಕು, ಯಾಕೆ ಮಂಗಗಳು ಸತ್ತಿದೆ? ಈ ರೋಗದಿಂದ ಸತ್ತಿದೆ ಅಂತ. ಈ ರೋಗದಿಂದ ಏನಾದ್ರೆ ಮಂಗಗಳು ಸತ್ತಿದೆ ಅಂದರೆ ಅಲ್ಲಿರ್ತಕ್ಕಂತಹ ಜೀವಿ ಇದೆ, ಕೀಟ ಇದೆ, ಅದಕ್ಕೆ ಟಿಕ್ ಕೀಟ ಅಂತ ಕರಿತೀವಿ. ಏನಂತ ಕರಿತೀವಿ? ಟಿಕ್ ಕೀಟ. ನಾವು ಹಳ್ಳಿಗಳಲ್ಲಿ ಇದನ್ನು ಉಣ್ಣಿ ಅಂತ ಕರಿತೀವಿ. ಉಣ್ಣಿ ಅಂತ ಕರಿತೀವಿ. ಈ ಉಣ್ಣಿಗಳ ಮೂಲಕ ಏನಾಗುತ್ತೆ? ಮನುಷ್ಯರಿಗೆ ಹರಡುವ ಸಂಭವ ಇದೆ, ಹರಡತ್ತೆ. ಯಾರಿಗೆ ಹರಡತ್ತೆ ಅಂದರೆ ಮನುಷ್ಯರಿಗೆ ಹರಡತ್ತೆ. ಇದರಿಂದ ವಿಪರೀತ ಜ್ವರ ಬರುತ್ತೆ, ಮೈಕೈ ನೋವು ಬರುತ್ತೆ, ಅಷ್ಟೇ ಅಲ್ಲ ಮೂಗು ಕಣ್ಣುಗಳಲ್ಲಿ ರಕ್ತಸ್ರಾವ ಆಗುತ್ತೆ. ಹಾಗಾಗಿ ಇದನ್ನು ಹಿಮೋರೈಸ್ ಡಿಸೀಸ್ ಅಂತಲೂ ಕೂಡ ಕರಿತೀವಿ. ಕ್ಲಿಯರ್? ಹಾಗಾಗಿ ಈ ಮನುಷ್ಯನಿಗೆ ಹಾನಿಕಾರಕವಾಗಿರ್ತಕ್ಕಂತಹ ಈ KFD ವೈರಸ್ಸನ್ನು ಮಂಗಗಳಿಂದ ಮನುಷ್ಯರಿಗೆ ಸ್ಪ್ರೆಡ್ ಮಾಡ್ತಕ್ಕಂಥ ವೆಕ್ಟರ್ಸ್ ಯಾವುದಪ್ಪ ಅಂತ ಕೇಳಿದ್ರೆ ಟಿಕ್ ಅಂತಕ್ಕಂಥ ಕೀಟ ಆರ್ ಉಣ್ಣಿ, ಇವುಗಳ ಮೂಲಕ ಏನಾಗುತ್ತೆ? ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಇದು ಮಲೆನಾಡು ಪ್ರದೇಶಗಳಲ್ಲಿ ಈ ಪಶ್ಚಿಮ ಘಟ್ಟ ಏನಿದೆ, ವೆಸ್ಟರ್ನ್ ಘಾಟ್ಸ್ ಇದೆ, ಅಲ್ಲಿ ಸ್ವಲ್ಪ ಭಯವನ್ನು ಹುಟ್ಟಿಸ್ತಾ ಇರತಕ್ಕಂಥ ಒಂದು ರೋಗ. ಈಗ ಇದರ ಸೀಸನ್ನು ಯಾರು ಮಲೆನಾಡಲ್ಲಿದ್ದೀರಿ ಸ್ವಲ್ಪ ಹುಷಾರಾಗಿ. ಈ ಮಂಗಗಳೇನಾರ ಸತ್ತಿದ್ರೆ ಸೊ ಆ ಸಂದರ್ಭದಲ್ಲಿ ನೀವು ಅಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿಯವರಿಗೆ ಅಥವಾ ನಿಮ್ಗೆ ಯಾರು ಗೊತ್ತೋ ಅವರಿಗೆ ತಿಳಿಸಿ ಅಲ್ಲಿಂದ ಬಂದು ಅದಕ್ಕೆ ಏನು ಬೇಕೋ ಅವೆಲ್ಲ ಕೆಲಸವನ್ನು ಯಾರು ಮಾಡ್ತಾರೆ ಅಂದರೆ ಆರೋಗ್ಯ ಇಲಾಖೆಯವರು ಮತ್ತು ನಮ್ಮ ಘನ ಸರ್ಕಾರ ಮಾಡುತ್ತೆ ಸ್ನೇಹಿತರೆ. ಒಟ್ಟು ಮಂಗನ ಕಾಯಿಲೆ, ಮಂಕಿ ಫೀವರ್ ಯಾವುದರಿಂದ ಬಂದಿದೆ ಅಂತ ಪ್ರಶ್ನೆ ಇಲ್ಲಿದೆ. ಮಂಕಿ ಫೀವರ್ ಆಲ್ರೆಡಿ ನಿಮಗೆ ಗೊತ್ತಾಗ್ಬಿಟ್ಟಿದೆ, KFD ವೈರಸ್ ವೈರಸ್ಸಿಂದ ಬರುತ್ತೆ. ದಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸ್ವಲ್ಪ ಇವೆಲ್ಲ ನೋಡ್ಕೊಳ್ಳಿ. ಬ್ಯಾಕ್ಟೀರಿಯಾದಿಂದ ಯಾವ ರೋಗ ಬರುತ್ತೆ, ಶಿಲೀಂಧ್ರದಿಂದ ಯಾವ ರೋಗ ಬರುತ್ತೆ, ಈಸ್ಟಿಂದ ಯಾವ ರೋಗ ಬರುತ್ತೆ. ಓಕೆ, ಇವೆಲ್ಲ ನೋಡ್ಕೊಡ್ರಿ. ಅದರ ಬ್ಯಾಕ್ಟೀರಿಯಾದಲ್ಲಿ ಯೂಸ್ಫುಲ್ ಬ್ಯಾಕ್ಟೀರಿಯಾ ಯಾವುದು, ಇವೆಲ್ಲ ಏನು ಬೇಕು, ಯಾವುದರಿಂದ ನಿಮಗೆ ರೋಗಗಳು ಬೇಕು ನೆನ್ಪಿಟ್ಕೊಳ್ಳಿಕ್ಕೆ ಪ್ರಾಬ್ಲಮ್ ಆಗ್ತಿದೆ ಕಮೆಂಟ್ ಮಾಡಿ. ಅದನ್ನು ಕ್ಲಿಯರ್ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಡೆಂಗು ರೋಗವು ಈ ಕೆಳಕಂಡ ಯಾವುದರಿಂದ ಹರಡುತ್ತದೆ? ಒನ್ ಆಫ್ ದ ಬ್ಯೂಟಿಫುಲ್ ಕ್ವಶನ್. ಡೆಂಗು ರೋಗ ಈ ಕೆಳಕಂಡ ಯಾವುದರಿಂದ ಹರಡುತ್ತದೆ ಅಂತ ಇದೆ ನೋಡಿ. ಸ್ವಲ್ಪ ತಲೆಯಿಟ್ಕೊಳ್ಳಿ. ಈ ರೋಗಗಳಲ್ಲಿ ಡೆಂಗ್ಯೂ ರೋಗ,
ಡೆಂಗ್ಯೂ ರೋಗ. ಇದು ಕೂಡ 1779 ಆರ್ 80 ದಶಕದಲ್ಲಿ ಈ ಮಧ್ಯ ಏಷ್ಯಾದಲ್ಲಿ ಪ್ರಪ್ರಥಮವಾಗಿ ಕಂಡುಬರ್ತಕ್ಕಂತಹ ಒಂದು ರೋಗ ಇದು ಡೆಂಗ್ಯೂ ರೋಗ. ಡೆಂಗ್ಯೂ ರೋಗ ಯಾವುದರಿಂದ ಬರುತ್ತೆ ಅಂದರೆ ಸಿಂಪಲ್ ಡೆಂಗ್ಯೂ ವೈರಸ್ 1 ಆರ್ 2 ಆರ್ 3 ಆರ್ 4. ಹಾಗಾದರೆ ನಮಗೆ ಕ್ಲಿಯರ್ ಇದೆ, ಡೆಂಗ್ಯೂ ರೋಗ ಯಾವುದರಿಂದ ಬರುತ್ತೆ ಅಂದರೆ ವೈರಸ್. ನೋಡಿ ಇದೇ ಕೂಟ. ಯಾಕೆ ಅಂದರೆ ನಮ್ಮ ಹುಡುಗರು ಕಂಪ್ಲೀಟ್ ಓದೋಕ್ಕೆ ಟ್ರೈ ಮಾಡಲ್ಲ, ಒಂಥರ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ನೋಡಿ ಇಲ್ಲಿ ರೋಗ ಯಾವುದರಿಂದ ಹರಡುತ್ತದೆ ಅಂತ ಕೇಳಿದ್ದಾನೆ, ಅದರ ಬದಲಿ ಬರುತ್ತದೆ ಅಂತ ಕೇಳಿದ್ದರೆ ಆಪ್ಷನ್ ಏನಾಗ್ತಾ ಇತ್ತು, ವೈರಸ್ ಆಗ್ತಾ ಇತ್ತು. ಕ್ಲಿಯರ್? ಬಟ್ ಹರಡುತ್ತದೆ ಅಂತ ಕೇಳಿದ್ದಾನೆ, ಯಾವುದರಿಂದ ಹರಡತ್ತೆ? ನೋಡಿ, ಯಾವುದೋ ಒಂದು ವ್ಯಕ್ತಿಗೆ ಅಥವಾ ಯಾವುದೋ ಒಂದು ಪ್ರಾಣಿಗೆ ಡೆಂಗ್ಯೂ ಬಂತು ಅಂತ ಅಂದ್ಕೊಳ್ಳಿ. ಆ ಪ್ರಾಣಿಯಲ್ಲಿ ಡೆಂಗ್ಯೂ ವೈರಸ್ ಇರುತ್ತೆ. ಆ ಪ್ರಾಣಿಯಲ್ಲಿ ಏನಿರುತ್ತೆ, ಡೆಂಗ್ಯೂ ವೈರಸ್ ಇರುತ್ತೆ. ಡೆಂಗ್ಯೂ ವೈರಸ್. ಈ ಡೆಂಗ್ಯೂ ವೈರಸ್ಸನ್ನು ಕ್ಯಾಚ್ ಮಾಡ್ಕೊಳ್ಳಿಕ್ಕೆ ಒಂದು ಸೊಳ್ಳೆ ಇದೆ, ನೊಣ ಇದೆ. ಆ ನೊಣ ಯಾವುದಪ್ಪ ಅಂದರೆ ಈಡಿಸ್ ಈಜಿಪ್ಟಿ ಅಂತ. ಈಡಿಸ್ ಈಜಿಪ್ಟಿ ಅಂತ ಒಂಥರ ಬ್ಯೂಟಿಫುಲ್ ವಿಶ್ವಸುಂದರಿ ಇರೋ ಥರ ಈ ಸೊಳ್ಳೆ ಇದು. ಏನು ಸರ್ ಇದು? ಈಡಿಸ್ ಈಜಿಪ್ಟಿ ಸೊಳ್ಳೆ. ನೋಡಿ ಇದು ಮುಂಜಾನೆ ಆ್ಯಕ್ಟಿವ್ ಆಗಿರುತ್ತೆ, ಮುಂಜಾನೆ ಮತ್ತು ಸಂಜೆ ಆಕ್ಟಿವ್ ಆಗಿರುತ್ತೆ, ತುಂಬ ಕ್ರಿಯಾಶೀಲವಾಗಿರುತ್ತೆ. ನೋಡಿ ಇದು ಬ್ಯೂಟಿಫುಲ್. ಅಷ್ಟೇ ಅಲ್ಲ, ಇದು ಈಡಿಸ್ ಈಜಿಪ್ಟಿ ಸೊಳ್ಳೆ ಇದೆ ಅಲ್ವಾ, ಇದು ಸ್ವಚ್ಛ ನೀರಲ್ಲಿ ಮಾತ್ರ ಮೊಟ್ಟೆಯನ್ನು ಇಡುತ್ತೆ. ಚರಂಡಿಗಳಲ್ಲಿ, ಕಚಡ ನೀರಲ್ಲಿ ಆರ್ ಕೊಳಚೆ ನೀರಲ್ಲಿ ಮೊಟ್ಟೆಯನ್ನು ಇಡಲ್ಲ, ಸ್ವಚ್ಛ ನೀರಲ್ಲಿ ಮೊಟ್ಟೆ. ಹಾಗಾದರೆ ಕೊಳಚೆ ಚರಂಡಿಗಳಲ್ಲಿ ಈ ಬಡ್ಡಿ ಮಗನ ಬದುಕಲ್ಲ ಅಂತ ಆಯಿತು. ಸ್ವಚ್ಛ ನೀರಲ್ಲಿರುತ್ತೆ, ನಮ್ಮಲ್ಲಿರೋ ಟ್ಯಾಂಕ್ಗಳಲ್ಲಿರುತ್ತೆ, ತೊಟ್ಟಿಗಳಲ್ಲಿರುತ್ತೆ. ತೊಟ್ಟಿಯನ್ನು ಮುಚ್ಚಿರಬೇಕು, ಟ್ಯಾಂಕನ್ನು ಮುಚ್ಚಬೇಕು. ಅದು ಮುಚ್ಚಿಬಿಟ್ರೆ ಮುಗೀತಾ? ತೆಂಗಿನ ಒಳಗಡೆ ಚಿಪ್ಪನ್ನು ತೆಗೆದು ಹೊರಗಡೆ ಹಾಕಿರ್ತೀವಿ, ಮಳೆ ಬಿದ್ದಿರುತ್ತೆ, ಸ್ವಚ್ಛ ನೀರು ಆ ಚಿಪ್ಪಲ್ಲಿ ಸೇರ್ಕೊಂಡಿರುತ್ತೆ. ಪ್ಲಾಸ್ಟಿಕ್ ಕವರ್ ಬಿಸಾಕಿರ್ತೀವಿ, ಪ್ಲಾಸ್ಟಿಕ್ಕಲ್ಲಿ ಸ್ವಚ್ಛ ನೀರು ನಿಂತ್ಕೊಂಡಿರುತ್ತೆ. ಅಡಿಕೆ ಹಾಡಗಳು, ತೆಂಗಿನ ಹಾಡಗಳು, ಈ ಥರ ಮನೆ ಸುತ್ತ ಆ ತೋಟದಲ್ಲಿ ಎಲ್ಲೆಲ್ಲಿ ಸ್ವಚ್ಛ ನೀರು ನಿಂತ್ಕೊಂಡಿರುತ್ತೋ ಅಲ್ಲಲ್ಲಿ ಈ ಬಡ್ಡಿ ಮಗನ್ ಈಡಿಸ್ ಈಜಿಪ್ಟಿ ಏನು ಮಾಡುತ್ತೆ, ಈಡಿಸ್ ಈಜಿಪ್ಟಿ ಮೊಟ್ಟೆ ಇಟ್ಕೊಳ್ಳಿ ಬಿಡಿ, ಅವು ಕಚ್ಚಿದ್ರೆ ಏನಾಗಲ್ಲ. ಏನಾರ ಡೆಂಗೂ ವೈರಸ್ ಇದ್ದು ಅವುಗಳನ್ನು ಹೊಂದಿರತಕ್ಕಂಥ ಈಡಿಸ್ ಈಜಿಪ್ಟಿ ಮೊಟ್ಟೆಯನ್ನು ಇಟ್ಬಿಟ್ರೆ ಅಲ್ಲಿಂದ ಬರೋ ಎಲ್ಲ ಈಡಿಸ್ ಈಜಿಪ್ಟಿಯಲ್ಲಿ ಡೆಂಗ್ಯೂ ವೈರಸ್ ಇರುತ್ತೆ. ಕಚ್ಚಿದ್ರೆ ಯಾವ್ದು ಬರುತ್ತೆ? ಬ್ಯೂಟಿಫುಲ್ ಡೆಂಗ್ಯೂ ಜ್ವರ ಬರುತ್ತೆ. ಕ್ಲಿಯರ್? ನೋಡಿ, ಈ ಜ್ವರ ಬಂದರೆ ಸಾಮಾನ್ಯ ಜ್ವರ ಅಲ್ಲ, ಮೂಳೆಯೆಲ್ಲ ಕಟ ಮುರಿದಂಗೆ ನೋವು ಬರುತ್ತೆ. ಹಾಗಾಗಿ ಇದನ್ನು ಬೋನ್ ಬ್ರೇಕ್ ಫೀವರ್ ಅಂತ ಕರಿತೀವಿ. ಬೋನ್ ಬ್ರೇಕ್ ಫೀವರ್ ಅಂತ ಕರಿತೀವಿ. ಮೂಳೆ ಮುರಿ ಜ್ವರ ಅಂತ ಕರಿತೀವಿ. ಮೂಳೆ ಮುರಿ ಜ್ವರ ಅಂತ. ಈ ಜ್ವರ ಬಂತು ಅಂದರೆ ನಮ್ಮ ರಕ್ತದಲ್ಲಿರ್ತಕ್ಕಂತಹ ಪ್ಲೇಟ್ಲೆಟ್ಸ್ ಏನಿದೆ, ಪ್ಲೇಟ್ಲೆಟ್ಸ್ ಏನಂತ ಕರಿತೀವಿ ಅದನ್ನು? ಕಿರುತಟ್ಟೆಗಳು. ಈ ಕಿರುತಟ್ಟೆಗಳು ಹಾಗೆ ರಪ 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 ಕಡಿಮೆ ಆಗ್ತಾ ಬರುತ್ತೆ. ಕಿರುತಟ್ಟೆಗಳು ಕಡಿಮೆ ಆಗಲಿ ಬಿಡು ಲೇ, ಇದು ಕಡಿಮೆ ಆದರೆ ಮುಗೀತು, ಬಿ ಪಿ ಢಮ್ ಡೌನ್ ಆಗ್ತಾ ಬರುತ್ತೆ. ಯಾಕೆಂದರೆ ಕಿರುತಟ್ಟೆಗಳು ಏನು ಮಾಡುತ್ತೆ ಅಂದರೆ ನಮ್ಮ ರಕ್ತ ನಾಳಗಳಲ್ಲಿ ರಕ್ತ ಹರಿಬೇಕಾದ್ರೆ ಅವೇನಾದರೂ ಡ್ಯಾಮೇಜ್ ಆಯಿತು ಅಂದರೆ ಅವುಗಳನ್ನು ಕ್ಲೋಸ್ ಮಾಡಿ ಬ್ಲಡ್ ಪ್ರೆಷರನ್ನು ಮೇಂಟೆನೆನ್ಸ್ ಮಾಡ್ತಾ ಇರುತ್ತೆ. ಅಂಥ ರಕ್ತವನ್ನು ಗಟ್ಟಿ ಮಾಡಿ ಬ್ಲಡ್ ಪ್ರೆಷರನ್ನು ಮೇಂಟೆನೆನ್ಸ್ ಮಾಡ್ತಕ್ಕಂತಹ ಈ ಕಿರುತಟ್ಟೆಗಳನ್ನು ಈ ಬಡ್ಡಿ ಮಗನ್ ಡೆಂಗು ವೈರಸ್ ನಾಶ ಮಾಡ್ತಾ ಬಂದರೆ ಬಿ ಪಿ ಲೋ ಆಗಿ ನಕ್ಕಣಕ. ಕ್ಲಿಯರ್? ಇಷ್ಟು ನೆನ್ಪಿಟ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂಥ ಬ್ಯೂಟಿಫುಲ್ ವಿಡಿಯೋನ ನಾವು ಯಾವುದೂ ಡೆಂಗೂದು ಮಾಡಿಲ್ಲ ಅನ್ಕೋತೀನಿ ನಾನು. ಯಾವ್ದು ಮಾಡಿದ್ದೀವಿ ಅಂದರೆ ಚಿಕನ್ ಗುನ್ಯಾ ಅಂತಕ್ಕಂಥ ಒಂದು ನಾಟಕ ಮಾಡಿದ್ದೀವಿ, ಇದೇ ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ನೋಡ್ಕೊಳ್ಳಿ. ಅದ್ರ ಬಗ್ಗೆ ಇಲ್ಲಿ ಬ್ಯೂಟಿಫುಲ್ ಕ್ಲಿಯಾರಿಟಿ ಸಿಗುತ್ತೆ. ಯಾವ ಸೊಳ್ಳೆ? ಸಿಂಪಲ್ ಈಡಿಸ್ ಈಜಿಪ್ಟ್ ಸೊಳ್ಳೆಯಿಂದ ಬರುತ್ತೆ. ಇನ್ನು ಹೆಚ್ಚಿಗೆ ಏನಾರು ಬೇಕು ಅಂದರೆ ಕಾಮೆಂಟ್ ಮಾಡಿ. ಮಂಗನ ಕಾಯಿಲೆಗೆ ಯಾವುದು ಕಾರಣ? ಮತ್ತೊಂದು ಸತಿ ಬಂದಿದೆ. ಕ್ಲಿಯರ್? ಪಾರ್ಶ್ವರೀಕರಣ ಪ್ರಕ್ರಿಯೆಯು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಒಳಗೊಂಡಿದೆ? ಸಿಂಪಲ್. ಇದೊಂದು ತುಂಬ ಈಸಿ ಕ್ವಶನ್. ಪಾರ್ಶ್ವರೀಕರಣ. ಕ್ಲಿಯರ್? ನೋಡಿ, ಈ ಪಾರ್ಶ್ವರೀಕರಣ ಮಾಡಿರೋದು ಲೂಯಿ ಪಾಶ್ಚರ್. ಲೂಯಿ ಪಾಶ್ಚರ್ 2030ರಲ್ಲಿ ನಮ್ಮ ದೇಶ ರೆಬಿಸ್ ಮುಕ್ತ ದೇಶ ಆಗಬೇಕು ಅಂತ ನಾವೆಲ್ಲ ತುಂಬ ಚೆನ್ನಾಗಿ ಈ ವೈರಸ್ಸನ್ನು, ಅಂದರೆ ಈ ರೆಬಿಸ್ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ಲಿಸಾ ವೈರಸ್ನ ನಾಶವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀವಿ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿದೆ, ಈ ರೆಬಿಸ್ ರೋಗಕ್ಕೆ ಚುಚ್ಚುಮದ್ದನ್ನು ಕಂಡುಹಿಡಿದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಲೂಯಿ ಪಾಶ್ಚರ್. ನೋಡಿ, ಈ ಲೂಯಿ ಪಾಶ್ಚರ್ ಈ ದ್ರವ ವಸ್ತುಗಳಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳನ್ನು ನಿಷ್ಕ್ರಿಯ ಮಾಡಿ ಅವುಗಳ ಸೆಲ್ಫ್ ಲೈಫ್, ಅವುಗಳ ಜೀವಿತಾವಧಿಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಒಂದು ಪ್ರಕ್ರಿಯೆಯನ್ನು ಹೇಳ್ತಾನೆ. ಅದನ್ನೇ ಪಾರ್ಶ್ವರೀಕರಣ ಅಂತ ಕರಿತೀವಿ.
ಪಾಶ್ಚರೈಸೇಷನ್ ಅಂತ ಕರಿತೀವಿ. ಏನಿದು ಪಾಶ್ಚರೀಕರಣ ಅಂದರೆ ಏನಿಲ್ಲ, ಯಾವುದೇ ಒಂದು ಹಾಲು ಇರಲಿ, ದ್ರವ ವಸ್ತು ಇರಲಿ, ಆ ದ್ರವ ವಸ್ತುವನ್ನು 70 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಎಷ್ಟು ತಾಪ, 70 ಡಿಗ್ರಿ ತಾಪದಲ್ಲಿ 25ರಿಂದ 30 ನಿಮಿಷ ಕಾಯಿಸಬೇಕು. ಕಾಯಿಸಿದಾಗ ಆ ದ್ರವ ವಸ್ತುವಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು ನಿಷ್ಕ್ರಿಯ ಆಗತ್ತೆ. ಅದರ ಸೆಲ್ಫ್ ಲೈಫ್, ಅದರ ಸಂಗ್ರಹ ಯೋಗ್ಯ ಕಾಲ ಏನಾಗತ್ತೆ, ಜಾಸ್ತಿ ಆಗತ್ತೆ. ಈ ಪ್ರಕ್ರಿಯೆಗೆ ಪಾಶ್ಚರೀಕರಣ ಅಂತ ಕರಿತೀವಿ. ಅದೇ ರೀತಿ ಪಾಶ್ಚರೀಕರಣ ಪ್ರಕ್ರಿಯೆ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಕ್ವಶನ್ ಬಂದಿದೆ. ನಿಮಗೆ ಇದು ಅರ್ಥ ಆಗಿದೆ ಅಂದರೆ ಇದನ್ನು ಈಸಿಯಾಗಿ ಆನ್ಸರ್ ಮಾಡ್ತೀರಿ. ಪ್ರಕ್ರಿಯೆಯು ಈ ಕೆಳಗಿನ ಯಾವುದನ್ನು ಒಳಗೊಂಡಿರುತ್ತೆ? ರೋಗಕಾರಕ ಸೂಕ್ಷ್ಮಜೀವಿಗಳ ಒತ್ತಡ, ಪ್ರೆಷರಿಗೆ ಸಂಬಂಧ ಅಲ್ಲ. 70 ನಿಮಿಷ 70 ಡಿಗ್ರಿ ಸೆಲ್ಸಿಯಸ್. ಆಹಾರದಲ್ಲಿ ಕೊಲ್ಲು ಶಾಖ, ಒಡ್ಡಿ ಹಲ್ಗೆ. ಬ್ಯೂಟಿಫುಲ್ ಆನ್ಸರ್ ಸಿಕ್ಕೇ ಬಿಡ್ತು. 70 ಡಿಗ್ರಿ ಶಾಖ, ಸಿಂಪಲ್. 25ರಿಂದ 30 ನಿಮಿಷ. ಸರಿಯಾಗಿ 100 ಡಿಗ್ರಿಯಲ್ಲಿ 10 ನಿಮಿಷ ಅನ್ನೋ ಇದೇ ಟೆಂಪ್ರೇಚರಲ್ಲಿ ನಿಧಾನವಾಗಿ ಇಷ್ಟು ಸಮಯ ಕಾಯಿಸಿದರೆ ಇದನ್ನು ನಾವು ಪ್ಯಾಶ್ಚರೈಸೇಷನ್ ಅಂತ ಕರಿತೀವಿ. ಕೊಬ್ಬು ಕಡಿಮೆ ಮಾಡೋದಲ್ಲ, ಹಾಲನ್ನು ಒಣಗೆ ಡ್ರೈ ಮಾಡೋದು ಅಲ್ಲ. ಕ್ಲಿಯರ್? ಅರ್ಥ ಆಗಿದೆ ಅನ್ಕೋತೀನಿ ಪ್ಯಾಶ್ಚರೈಸೇಷನ್. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, ಕೆಳಗಿನ ಯಾವ ರಾಸಾಯನಿಕವನ್ನು ಸ್ಫೋಟಕಗಳ ತಯಾರಿಕೆಯಲ್ಲಿ ಬಳಸ್ತೀವಿ ಅಂತ ಇದೆ. ಈ ಪ್ರಶ್ನೆಯನ್ನು ನಾನು ತುಂಬ ಅಂದರೆ ಸಾಧನಾ ಶಂಕರ್ ಅಕಾಡೆಮಿಯಲ್ಲಿ ಈ ಸ್ಫೋಟಕಗಳು ಅಂತಕ್ಕಂಥ ಒಂದು ಬ್ಯೂಟಿಫುಲ್ ವಿಡಿಯೋ ಮಾಡಿದ್ದೀನಿ, ಒಂದು 40 ನಿಮಿಷ. ಅಲ್ಲಿ ಪ್ರೈಮರಿ ಎಕ್ಸ್ಪ್ಲೋಸಿವ್ ಅಂದ್ರೇನು, ಸೆಕೆಂಡರಿ ಎಕ್ಸ್ಪ್ಲೋಸಿವ್, ಟರ್ಸರಿ ಏನಾದ್ರು ಬೇಕು ಅಂದರೆ ಕಾಮೆಂಟ್ ಮಾಡಿ, ಆ ಲಿಂಕನ್ನು ಹಾಕ್ತೀನಿ ಅಂತ ಹೇಳ್ತಾ ಸಿಂಪಲ್ ಇಲ್ಲಿ ಹೇಳ್ಬಿಡ್ತೀನಿ ನಾನು. ಯಾವ ರಾಸಾಯನಿಕ? ಇದು ದಡಿದ BO3, ಇದು ಬೋರೇಟ್ ಅಂದರೆ ಬೋರಾನ್ ಅಯಾನ್ಸ್. ಬೊರ್ಯಾಕ್ಸ್, ಇದು ಸೋಡಿಯಂ ಕಾಂಪೌಂಡ್. ಇದು ಯಾವುದು ಅಂದರೆ ಸೋಡಿಯಮನ್ನು ಹೊಂದಿರತಕ್ಕಂಥ ಬೋರಾನ್ ಕಾಂಪೌಂಡ್. ಕ್ಲಿಯರ್? ಸೋಡಿಯಂ ಟೆಟ್ರಾಬೋರೇಟ್, ಡೆಕಾಹೈಡ್ರೇಟೆಡ್ ಅಂತ. ಹಾಗಾಗಿ ಸೋಡಿಯಮನ್ನು ಹೊಂದಿರತಕ್ಕಂಥ ಸಂಯುಕ್ತ ಬೊರ್ಯಾಕ್ಸ್, ಸೋಡಿಯಂ ಕಾಂಪೌಂಡ್. ಇದು ಬೋರಾನ್ ಅಯಾನ್ಸ್. ಕಾಪರ್ ಸಲ್ಫೇಟ್ ತಮ್ಮೆಲ್ಲರಿಗೂ ಗೊತ್ತಿದೆ. ಕಾಪರ್ ಸಲ್ಫೇಟ್ ಇದನ್ನು ನಾವು ಬ್ಲೂ ವಿಟ್ರಿಯಾಲ್ ಅಂತ ಕರಿತೀವಿ. ವಿಟ್ರಿಯಾಲ್ ಅಂದರೆ ಏನು ಕಾಮೆಂಟ್ ಮಾಡಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಕ್ಲಿಯರ್? ಬ್ಲೂ ವಿಟ್ರಿಯಾಲ್. ಕನ್ನಡದಲ್ಲಿ ಇದನ್ನು ನೀಲಿ ಮೈಲುತುತ್ತ ಅಂತ ಕರಿತೀವಿ. ನೀಲಿ ಮೈಲುತುತ್ತ. ಯಾರ್ಯಾರು ತೋಟ ಇದೆ ಅವ್ರಿಗೆ ಗೊತ್ತಿರುತ್ತೆ. ಓಕೆ, ಈ ನೀಲಿ ಮೈಲುತುತ್ತವನ್ನು ಎಲ್ಲಿ ಬಳಸ್ತೀವಿ? ಶಿಲೀಂಧ್ರನಾಶಕವಾಗಿ ಬಳಸ್ತೀವಿ. ಓಕೆ, ಫಂಗಿಸೈಡ್ಸ್ ಆಗಿ ಬಳಸ್ತೀವಿ. ಫಂಗಸ್ಗಳನ್ನು ಕ್ಲೀನ್ ಮಾಡಲಿಕ್ಕೆ, ನಾವು ನಾಶ ಮಾಡಲಿಕ್ಕೆ ಯಾವುದನ್ನು ಬಳಸ್ತೀವಿ? ಕಾಪರ್ ಸಲ್ಫೇಟನ್ನು ಬಳಸ್ತೀವಿ. ಕ್ಲಿಯರ್? ಈಗ ರೈಟ್ ಆನ್ಸರ್ ಏನಪ್ಪ ಅಂದರೆ ಅಮೋನಿಯಂ ನೈಟ್ರೇಟ್. ಇದೆ ರೈಟ್ ಆನ್ಸರ್. ಕ್ಲಿಯರ್? ಅಮೋನಿಯಂ ನೈಟ್ರೇಟ್ ಏನಿದೆ ಇದೇ ರೈಟ್ ಆನ್ಸರ್. ನೋಡಿ, ಅಮೋನಿಯಂ ನೈಟ್ರೇಟ್ ಇದೆಯಲ್ವಾ, ಇದೇ ಸ್ಫೋಟಕ, ಇದೇ ಎಕ್ಸ್ಪ್ಲೋಸಿವ್. ಹಾಗಾದರೆ ಇದು ಪ್ರೈಮರಿ ಎಕ್ಸ್ಪ್ಲೋಸಿವಾ, ಸೆಕೆಂಡರಿ ಎಕ್ಸ್ಪ್ಲೋಸಿವಾ, ಟ್ರಸ್ಯರಿ ಎಕ್ಸ್ಪ್ಲೋಸಿವಾ? ಪ್ರೈಮರಿ ಎಕ್ಸ್ಪ್ಲೋಸಿವ್ ಅಂದರೆ ಏನು, ಸೆಕೆಂಡರಿ ಎಕ್ಸ್ಪ್ಲೋಸಿವ್ ಅಂದರೆ ಏನು, ತೃತೀಯಕ ಸ್ಫೋಟಕ ಅಂದರೆ ಏನು? ಆ ಶಂಕರ್ ಸರ್ ಒಂದು ಎಕ್ಸ್ಪ್ಲೋಸಿವ್ ಅಂತಕ್ಕಂಥ ವಿಡಿಯೋನ ಮಾಡಿದರೆ ಅದನ್ನು ನೋಡಿ ಕಾಮೆಂಟ್ ಮಾಡಿ. ಕ್ಲಿಯರ್? ಇದ್ರ ಜೊತೆಗೆ ಇನ್ನೊಂದಿದೆ ನೈಟ್ರೋಗ್ಲಿಸರಿನ್ ಅಂತ. ನೈಟ್ರೋಗ್ಲಿಸರಿನ್. ಕ್ಲಿಯರ್? ನೈಟ್ರೋಗ್ಲಿಸರಿನ್. ಇದನ್ನು ನೋಬೆಲ್ಸ್ ಆಯಿಲ್ ಅಂತ ಕರಿತೀವಿ. ನೋಬೆಲ್ಸ್ ಅಂದರೆ ಆಲ್ಫ್ರೆಡ್ ಡಿ ನೋಬೆಲ್ಸ್ ಇದಾನಲ್ಲ, ಅವನು ಸ್ಫೋಟಕಗಳ ತಯಾರಿಕೆಯಲ್ಲಿ ಬಳಸಿರ್ತಕ್ಕಂಥ ಕೆಮಿಕಲ್ ಇದು ನೈಟ್ರೋಗ್ಲಿಸರಿನ್. ಹಾಗಾಗಿ ಇದನ್ನು ನೋಬೆಲ್ಸ್ ಆಯಿಲ್ ಅಂತ ಕರಿತೀವಿ. ಇದು ಸ್ಫೋಟಕ. ಎಲ್ಲ ಸ್ಫೋಟಕಗಳ ಬಗ್ಗೆ ಅಲ್ಲಿ ಮಾಹಿತಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೇನಿದೆ ನೋಡುವ. ಕ್ಲಿಯರ್? ಓಕೆ, ನೆಕ್ಸ್ಟ್ ಮಸಾಲೆ ಪದಾರ್ಥ ಕೇಸರಿಯನ್ನು ಯಾವ ಗಿಡದ ಭಾಗದಿಂದ? ನಿಮಗೆಲ್ಲ ಗೊತ್ತಿದೆ, ಹೂವು ತೊಟ್ಟಿದೆ. ಸಿಂಪಲ್, ಹೂವು ತೊಟ್ಟಿದೆ. ನೆಕ್ಸ್ಟ್ ಪುಷ್ಪಪೀಠ ಇದೆ. ನೆಕ್ಸ್ಟ್ ಅಂಡಾಶಯ ಇದೆ, ಶಲಾಕ ನಳಿಕೆ ಇದೆ, ಶಲಾಕಾಗ್ರ ಇದೆ. ಅದರ ಸುತ್ತಲೂ ಕೇಸರ ದಂಡ ಇದೆ, ಬ್ಯೂಟಿಫುಲ್ ಕೇಸರ ಇದೆ. ಒಂದು ಹೂ ಬರೆದ್ಬಿಡಿ, ಯಾಕೋ ಖುಷಿ ಆಗ್ತಾ ಇದೆ. ಒಂದು ಹೂ ಬರೆದ್ಬಿಡ್ತೀನಿ. ಬ್ಯೂಟಿಫುಲ್ ಪುಷ್ಪದಳಗಳಿದೆ. ಪುಷ್ಪದಳಗಳಿವೆ. ಓಕೆ, ಏನಿದೆ? ಪುಷ್ಪದಳಗಳಿವೆ. ಕ್ಲಿಯರ್? ಪುಷ್ಪದಳಗಳಿವೆ. ನೆಕ್ಸ್ಟ್ ಇಷ್ಟೆಲ್ಲ ಬರೆದ ಮೇಲೆ ಅವುಗಳನ್ನೆಲ್ಲ ಪ್ರೊಟೆಕ್ಷನ್ ಮಾಡಲಿಕ್ಕೆ ಒಂದು ಬ್ಯೂಟಿಫುಲ್ ಪುಷ್ಪ ಪಾತ್ರೆ ಇದೆ. ಇದು ಹೂವು. ಹಾಗಾಗಿ ಈ ಹೂವಿನ ಕೇಸರ ಏನಿದೆ, ಸ್ಟೆಮೆನ್ಸ್ಗಳೇನಿದೆ, ಆ ಸ್ಟೆಮೆನ್ಸ್ಗಳನ್ನೇ ನಾವು ಸ್ಯಾಫ್ರಾನ್ ಅಂದರೆ ಕೇಸರಿ ಅಂತಕ್ಕಂಥ ಬ್ಯೂಟಿಫುಲ್ ಮಸಾಲೆ ಪದಾರ್ಥಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಹಾಗಾಗಿ ರೈಟ್ ಆನ್ಸರ್ ಯಾವುದಪ್ಪ ಅಂತ ಕೇಳಿದ್ರೆ ಫ್ಲವರ್. ಕ್ಲಿಯರ್? ಅರ್ಥ ಆಗಿದೆ? ಅಣ್ಣಯ್ಯ ಪಿಕ್ಚರ್ ನೋಡಿ ಕೇಸರಿ ಬಗ್ಗೆ ಗೊತ್ತಾಗುತ್ತೆ. ಕ್ಲಿಯರ್?
ಓಕೆ. ಸೊ ನೆಕ್ಸ್ಟ್, ಕೆಳಗಿನ ಶಬ್ದಗಳಿಗೆ ಅನುಗುಣವಾಗಿ ಬಿಟ್ಟು ಹೋಗಿರುವ ಕೊನೆಯ ಶಬ್ದವನ್ನು ಆಯ್ಕೆ ಮಾಡಿ. ಇದು ಕೂಡ ಒಂಥರ ಈಸಿ ಕ್ವಶನ್ ಇದೆ, ನೋಡ್ಕೊಳ್ಳೋಣ. ಕ್ಲಿಯರ್, ಎಕ್ಸ್ಪ್ಲೇನ್ ಮಾಡ್ತಾ ಬರೋಣ. ಸಿಂಪಲ್. ಥರ್ಮೋ ಅಂದರೆ ಉಷ್ಣ ಅಂತ. ಇದೆ ಸರ್, ತಾಪ. ಥರ್ಮೋ ಅಂದರೆ ತಾಪ. ಹಾಗೆ ಅನಿಮೋ ಅಂದರೆ ಸಿಂಪಲ್, ಅನಿಮೋ ಅಂದರೆ ಗಾಳಿ. ಅನಿಮೋಫಿಲಿ, ಗಾಳಿಯಿಂದ ನಡೆಯುವ ಪರಾಗಸ್ಪರ್ಶ ಕ್ರಿಯೆ. ಅನಿಮೋ ರೆಫರ್ಸ್ ಟು ದಟ್ ಇಸ್ ದ ಏರ್. ಹಾಗಾಗಿ ಅನಿಮೋ, ಗಾಳಿ ಈಸ್ ರೈಟ್ ಆನ್ಸರ್. ಹೈಟ್, ಅಣ್ಣ ಯಾವಾಗಲೂ ಹೈಟಲ್ಲಿ ಇರ್ತಾನೆ. ಆಲ್ಟಿ, ಎತ್ತರ. ಆಲ್ಟಿ, ಹೊಡಿ ಹಲ್ಗೆ. ಮೀಟರ್, ಆಲ್ಟಿಮೀಟರ್. ಮಳೆ, ರೈನ್, ದಟ್ ಇಸ್ ದ ರೈನ್ ಗೇಜ್. ಪ್ರೆಸರ್, ನೀವೇ ಎಕ್ಸ್ಪ್ಲೇನ್ ಮಾಡಿ. ಪ್ರೆಸರ್ ನಾನು ಹೇಳೋಣ, ಕಮೆಂಟ್ ಮಾಡಿ. ಕ್ಲಿಯರ್, ಓಕೆ. ನೆಕ್ಸ್ಟ್, ಇವುಗಳಲ್ಲಿ ಯಾವುದು ಹಸಿರು ಮನೆ ಪರಿಣಾಮ ಬೀರುವ ಅನಿಲ ಅಲ್ಲ? ನೋಡಿ, ಇದೊಂದು ಒಂಥರ ಈಸಿ ಕ್ವಶನ್. ಇದು ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲ್ಲ, ಯಾಕಂದರೆ ಗ್ರೀನ್ ಹೌಸ್ ಎಫೆಕ್ಟ್ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಗ್ರೀನ್ ಹೌಸ್ ಎಫೆಕ್ಟ್ ಅಂತಕ್ಕಂಥ, ನೋಡಿ, ಸಾಧನಾ ಶಂಕರ್ ಅಕಾಡೆಮಿಯಲ್ಲಿ ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪದ ಏರಿಕೆ. ಕ್ಲಿಯರ್. ನೆಕ್ಸ್ಟ್, ಓಝೋನ್ ಲೇಯರ್. ನೆಕ್ಸ್ಟ್, ಯೂಟ್ರಿಫಿಕೇಷನ್. ಈ ಪರಿಸರದ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ 3 ವಿಡಿಯೋ ಮಾಡಿದ್ದೀನಿ. PC ಯಿಂದ DC ಅರ್ಥ ಆಗುತ್ತೆ ಸ್ನೇಹಿತರೆ. ಹೈಯೆಸ್ಟ್ ಮಾಹಿತಿಯನ್ನು ಕೊಟ್ಟಿದ್ದೀನಿ, ಅದು ನೋಡ್ಕೊಳ್ಳಿ. ನಿಮಗೆ ಗೊತ್ತಿಲ್ಲ ಅಂದರೆ ಕಮೆಂಟ್ಸ್ ಮಾಡಿ. ಈ ಲಿಂಕ್ಗಳನ್ನು ನಿಮ್ಮ ಕಾಮೆಂಟ್ಸ್ ಕೆಳಗಡೆ ನಾನು ಟಚ್ ಮಾಡಿಕೊಡ್ತೀನಿ. ಅರ್ಥ ನೋಡಿದ ಮೇಲೆ ಅರ್ಥ ಆಗಿಲ್ಲಲ್ಲ, ಆ ವಿಡಿಯೋ ಎಕ್ಸಲೆಂಟ್ ಇಲ್ಲ ಅಂದರೆ ನಾನು ಮತ್ತೊಂದು ಸತಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಅಷ್ಟು ಬ್ಯೂಟಿಫುಲ್. ನಾನು ಖುಷಿಪಟ್ಟು ಈ 3 ಇಂತಹ ಸಮಸ್ಯೆಗಳಿಗೆ ಎಕ್ಸಾಮಲ್ಲಿ ಪದೇ ಬರುತ್ತೆ ಅಂತ ವಿಡಿಯೋ ಮಾಡಿದ್ದೀನಿ. ಹಾಗಾಗಿ ನಾನು ಇಲ್ಲಿ ನಿಮಗೆ ಹೇಳ್ಬಿಡ್ತೀನಿ. ಮೀಥೇನ್, ಇದು ಇನ್ಫ್ರಾ ರೇಡಿಯೇಷನ್ಸನ್ನು, ಮೀಥೇನ್ ಇನ್ಫ್ರಾ ರೇಡಿಯೇಷನ್ಸ್ ಅಂದರೆ ಇನ್ಫ್ರಾ ರೇಡಿಯೇಷನ್ಸನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೈಟ್ರಸ್ ಆಕ್ಸೈಡ್ ಇನ್ಫ್ರಾ ರೇಡಿಯೇಷನ್ಸನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇನ್ಫ್ರಾ ರೇಡಿಯೇಷನ್ಸ್, ಓಝೋನ್ ಇನ್ಫ್ರಾ ರೇಡಿಯೇಷನ್ಸನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆರ್ಗನ್, ಡಿ. ನನಗೂ ಯಾಕೋ ಡೌಟ್ ಇದೆ. ದಟ್ ಇಸ್ ದ ಆ ವಿಡಿಯೋ ನೋಡಿ ಕಾಮೆಂಟ್ ಮಾಡಿ. ಕ್ಲಿಯರ್ ಮಾಡಿದ್ದೀನಿ ನಾನು. ಗ್ಲೋಬಲ್ ವಾರ್ಮಿಂಗ್ ತುಂಬ ಚೆನ್ನಾಗಿ ಅದರ ಪ್ರೋಟೋಕಾಲ್ಸ್ ಎಲ್ಲವೂ ಕೂಡ ಹೇಳಿದ್ದೀನಿ. ಓಕೆ. ಕೆಳಗಿನಗಳಲ್ಲಿ ಯಾವುದು ದೀರ್ಘಾವಧಿ ಗರ್ಭಾವಸ್ಥೆಯನ್ನು ಹೊಂದಿರತಕ್ಕಂತಹ ಪ್ರಾಣಿ? ಓಕೆ, ಗರ್ಭಾವಸ್ಥೆ ಹೊಂದಿರತಕ್ಕಂಥ ಪ್ರಾಣಿ ಯಾವುದು ಅಂತ ಇದೆ. ಸಿಂಪಲ್, ನನಗೆ ಗೊತ್ತಿರೋ ಹಾಗೆ ಆನೆ 22 ತಿಂಗಳು, ಇದು ಅತಿ ಹೆಚ್ಚು ಗರ್ಭಾವಸ್ಥೆ. ನಾಯಿ 56 ಡೇ ಇದೆ, ದಿನ ಇದೆ, ಒಂದು ಕಾಲು ತಿಂಗಳಿದೆ. ನೆಕ್ಸ್ಟ್ ಇವೆರಡರಲ್ಲಿ ಒಂದು 3.5 ತಿಂಗಳಿದೆ, ಇನ್ನೊಂದು 7 ರಿಂದ 8 ತಿಂಗಳಿದೆ. ಇವೆರಡರಲ್ಲಿ ಯಾವುದು ಅನ್ನೋದನ್ನು ಕಾಮೆಂಟ್ ಮಾಡಿ. ಬಟ್ ಇದಕ್ಕೆ ಆಪ್ಷನ್ ಆನೆ. ಅರ್ಥ ಆಗಿದೆ ಅನ್ಕೋತೀನಿ ನಾನು. ಕ್ಲಿಯರ್. ಸೊ ನೆಕ್ಸ್ಟ್, ಅಲಂಕಾರಿಕ ಸಸ್ಯವಾಗಿ ಭಾರತಕ್ಕೆ ತೆಗೆದು ಕಳಪೆ. ಸಿಂಪಲ್, ದಟ್ ಇಸ್ ದ ಲಾಂಟಾನ. ಕ್ಲಿಯರ್. ಲಾಂಟಾನ ಇದು ತೋಟಗಳಲ್ಲಿ ಅಲಂಕಾರಿಕ ಸಸ್ಯವಾಗಿ ಬಳಸ್ತೀವಿ. ಮನೆಗಳ ಮುಂದೆ ಗುಲಾಬಿ, ಮಲ್ಲಿಗೆ. ಇದು ಪಾಪ ಅಲಂಕಾರಿಕವಾಗಿ ಬಂದಿತ್ತು, ಇವನವನು ಎತ್ತಲಾಗಬೇಕಾಗತ್ತರ ಬಳದ್ಬಿಡ್ತು, ಅದಕ್ಕೆ ಇದು ಕಳೆ ಆಗಿ ವೀಡಾಗಿ ಕನ್ವರ್ಟ್ ಆಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ವಿಟಮಿನ್ ಎ ಹೇರಳವಾಗಿ ದೊರೆಯುತ್ತದೆ? ಓಕೆ, ವಿಟಮಿನ್ ಅಂದ ತಕ್ಷಣ ತಲೆಯಲ್ಲಿ ಇಟ್ಕೊಳ್ಳಿ ನೀವು. ಯಾವುದು ಅಂದರೆ ಈ ಹಳದಿ ಬಣ್ಣದ ಹಣ್ಣುಗಳು. ಕ್ಲಿಯರ್. ಹಳದಿ ಮತ್ತು ಈ ಕೇಸರಿ ಬಣ್ಣದ, ಹಳದಿ ಮತ್ತು ಈ ಕೇಸರಿ ಬಣ್ಣದ ಹಣ್ಣುಗಳು, ತರಕಾರಿಗಳು ಬಂತು ಅಂದರೆ ಸುಮ್ಮನೆ ವಿಟಮಿನ್ ಎಯನ್ನು ಬ್ಯೂಟಿಫುಲ್ಲಾಗಿ ನೆನ್ಪಿಟ್ಕೊಳ್ಳಿ. ಕ್ಲಿಯರ್. ಇಲ್ಲಿ ಹಳದಿ ಅಂದರೆ ಕೆಂಪಗೆ ಸಾರ್ ಮಾವಿನ ಹಣ್ಣು, ಸಾರ್ ಬಾಳೆಹಣ್ಣು, ಇದರಲ್ಲಿ ಕಾರ್ಬೋಹೈಡ್ರೇಟ್ ಇದೆ. ಬಾಳೆಹಣ್ಣಲ್ಲಿ ವಿಟಮಿನ್ ಎ ಪ್ರಮಾಣ ತುಂಬ ಕಡಿಮೆ ಇದೆ. ಮಾವಿನ ಹಣ್ಣಲ್ಲಿ ವಿಟಮಿನ್ ಏನಿದೆ, ವಿಟಮಿನ್ ಎ ತುಂಬಾ ಜಾಸ್ತಿ ಇದೆ. ಹಾಗಾಗಿ ಮ್ಯಾಂಗೋ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತಾ, ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಯಾವುದಿದೆ ಚೆಕ್ ಮಾಡೋಣ ಸ್ನೇಹಿತರೆ. ಓಕೆ, ಈಜುಕೊಳವು ಯಾವಾಗಲೂ ನಿಜವಾಗಿರುವುದಕ್ಕಿಂತ ಕಡಿಮೆ ಆಳವಾಗಿ ಕಾಣುತ್ತೆ. ಇದು ಕೂಡ ಅಷ್ಟೇ. ನಿಮ್ಮ ಜೀವನದ ಬೆಳಕು. ಕ್ಲಿಯರ್. ನಿಮ್ಮ ಜೀವನದ ಬೆಳಕು ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಪಾಠನ ಮಾಡಿದ್ದೀನಿ. ಅಲ್ಲಿ ಬೆಳಕಿನ ವಕ್ರೀಭವನ, ಬೆಳಕಿನ ಪ್ರತಿಫಲನ, ಬೆಳಕಿನ ಚದುರಿಕೆ, ಬೆಳಕಿನ ಹಸ್ತಕ್ಷೇಪ, ಬೆಳಕಿನ ವರ್ಣ ವಿಭಜನೆ, ಬೆಳಕಿನ ದ್ವಿತೀಕರಣ, ಒಟ್ಟಾರೆಗೆ ಬೆಳಕಿನ ಎಲ್ಲ ಗುಣಗಳ ಬಗ್ಗೆ ಬ್ಯೂಟಿಫುಲ್ ಪಿಕ್ಚರ್ಗಳನ್ನು ತೋರಿಸಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಇದ್ರ ಮೇಲೆ ಒಂದು ಕ್ವಶನ್ ಅವಾಗ ಬರ್ತಾ ಇರುತ್ತೆ. ಅದು ನೋಡಿ ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಮಾಡಿ. ಸೊ ಅದು ಎಲ್ಲಿ ಅಂತ ಹುಡುಕೋಕ್ಕಾಗ್ತಿಲ್ಲ ಅಂದರೆ ಕೊಡಿ ಅಂತ ಕಾಮೆಂಟ್ ಮಾಡಿ. ಈ ಲಿಂಕನ್ನು ಕೊಡ್ತೀನಿ. ಬಟ್ ಇದಕ್ಕೆ ಆಪ್ಷನ್ ಬೆಳಕಿನ ವಕ್ರೀಭವನ. ಮಸೂರ ಯಾವುದರ ಮೇಲೆ ಮಾಡುತ್ತೆ? ವಕ್ರೀಭವನ.
ಕನ್ನಡಿ ಯಾವುದ್ರ ಮೇಲೆ ಕೆಲಸ ಮಾಡುತ್ತೆ? ಪ್ರತಿಫಲನ. ನನ್ನ ಮುಖ ನಾನೇನು ನೋಡಬೇಕಪ್ಪ ಅಂದರೆ ಬೆಳಕಿನ ಪ್ರತಿಫಲನ. ನನ್ನ ಕನ್ನಡಕ್ಕೆ ಹಾಕ್ಕೊಂಡು ನಿನ್ನ ಮುಖ ಚೆನ್ನಾಗಿ ನೋಡಬೇಕಪ್ಪ ಅಂದರೆ ಬೆಳಕಿನ ವಕ್ರೀಭವನ. ಓಕೆ, ಅಲ್ಲಿ ನೋಡಿ ಗೊತ್ತಾಗತ್ತೆ ಅಂತ ಹೇಳ್ತಾ ಧನ್ಯವಾದಗಳು. ಭಗವಂತ ನಿಮಗೂ ನಮಗೂ ಎಲ್ರಿಗೂ ಒಳ್ಳೇದು ಮಾಡಲಿ. ಸ್ನೇಹಿತರೆ, ಈ ವಿಡಿಯೋ ನೋಡಿದ ತಕ್ಷಣ ಎಲ್ರಿಗೂ ಶೇರ್ ಮಾಡಿ. ಇದು ಯಾವುದೋ ಒಂದು RSI ಎಕ್ಸಾಮ್ಗೆ ಸಂಬಂಧಪಟ್ಟಂಥ ವಿಡಿಯೋ ಆಗಿರ್ಬೋದು, ಬಟ್ ಬಹುತ್ ನಾಲೆಡ್ಜನ್ನು ಕೊಡುತ್ತೆ. ಅಡ್ವರ್ಟೈಸ್ಮೆಂಟ್ ಮಾಡಿ, ಮಜಾ ಮಾಡಿ. ಕ್ಲಿಯರ್.